ಮಾರ್ಟಿನ್ ಲೂಥರ್ ಕಿಂಗ್ ಒಬ್ಬ ಇತಿಹಾಸ ಕಂಡ ಅದ್ಭುತ ತತ್ವಜ್ಞಾನಿ ಮತ್ತು ಚಿಂತಕ. ಅಮೆರಿಕ ಮೂಲದವರಾಗಿರುವ ಇವರು ಅಮೆರಿಕನ್ ಪಾದ್ರಿ ಮತ್ತು ಅಮೆರಿಕದ ಕಾರ್ಯಕರ್ತ, ಮಾನವತಾವಾದಿ ಮತ್ತು ನಾಗರಿಕ ಹಕ್ಕುಗಳ ನಾಯಕರಾಗಿದ್ದವರು ಇವರು. ಅವರ ಕ್ರಿಶ್ಚಿಯನ್ ನಂಬಿಕೆಗಳ ಆಧಾರದ ಮೇಲೆ ಅಹಿಂಸಾತ್ಮಕ ನಾಗರಿಕ ಅಸಹಕಾರವನ್ನು ಬಳಸಿಕೊಂಡು ನಾಗರಿಕ ಹಕ್ಕುಗಳನ್ನು ಸುಧಾರಿಸಲು ಅವರು ಹೆಚ್ಚು ಹೆಸರುವಾಸಿಯಾದವರು. ಅಂದಾಗೆ ಇವರು ಸಾಕಷ್ಟು ಲೇಖನಗಳು ಮತ್ತು ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ವಿಶೇಷವಾಗಿರುವಂತಹ ಅಂಶಗಳನ್ನು ಈಗ ಸಾಧನೆ ಮಾಡಬೇಕು, ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂಬುವವರಿಗೆ 5 ವಿಶೇಷ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ 5 ವಿಷಯಗಳಿಂದ ಮಾರ್ಟಿನ್ ಲೂಥರ್ ಕಿಂಗ್ ರವರು ಯಶಸ್ಸು ಸಾಧಿಸಿದ ವಿಧಾನ ಮತ್ತು ಅವರು ಅಳವಡಿಸಿಕೊಂಡಂತಹ ತತ್ವಗಳಿಂದ ಮುಂದೆ ಬರುವಂತಹ ಪೀಳಿಗೆಗೂ ಸಾಕಷ್ಟು ಅನುಕೂಲವಾಗಲಿ ಎಂದು ಈ ವಿಡಿಯೋನ ನಿಮ್ಮ ಮುಂದೆ ನಾನು ಇಡುತ್ತಿದ್ದೇನೆ. ಮೊದಲನೇ ಉಲ್ಲೇಖ: ನಾವು ನಮ್ಮ ಯಾವುದೇ ಸಮಯದಲ್ಲಿ ಮತ್ತು ಕೆಲಸದಲ್ಲಿ ನಷ್ಟವಾದರೆ ಅಥವಾ ನಿರಾಶೆಯಾದರೆ ಅದನ್ನು ಸ್ವೀಕರಿಸಿಕೊಳ್ಳಬೇಕು. ಆದರೆ ನಾವು ನಮ್ಮ ಅನಂತ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಅದಕ್ಕೆ ಹೇಳೋದು ಭರವಸೆ ತುಂಬಾ ಮುಖ್ಯ ಸಾಧನೆ ಮಾಡಲು ಎಂದು. ಎರಡನೇ ಉಲ್ಲೇಖ: ನಾವು ಸರಿಯಾದದ್ದನ್ನು ಮಾಡಲು ನಮ್ಮ ಸಮಯವು ಯಾವಾಗಲೂ ಸರಿಯಾಗಿ ಇರುತ್ತದೆ ಮತ್ತು ಸೂಕ್ತವಾಗಿಯೇ ಇರುತ್ತದೆ ಎಂದು ಹೇಳಿದ್ದಾರೆ. ಮೂರನೇ ಉಲ್ಲೇಖ: ನೀವು ನಿಮ್ಮ ಕನಸನ್ನು ಯಶಸ್ವಿಯಾಗಲೇಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅದರ ಸಂಪೂರ್ಣ ಮೆಟ್ಟಿಲುಗಳನ್ನು ನೋಡಲು ಸಾಧ್ಯವಾಗದಿದ್ದರೆ ಆಗ ನಿಮ್ಮಲ್ಲಿ ಕಲ್ಪನೆ ಎಂಬ ನಂಬಿಕೆಯಿಂದ ಮೊದಲು ಹೆಜ್ಜೆ ಇಡಿ. ಆಗ ಇನ್ನಷ್ಟು ಧೈರ್ಯವಾಗಿ ಕೆಲಸ ಮಾಡಬಹುದು ಮತ್ತು ಯಶಸ್ಸು ನಿಮ್ಮ ಮನಸ್ಸಿನಲ್ಲೇ ಒಂದು ರೂಪದಲ್ಲಿ ಈಗಾಗಲೇ ತಯಾರಾಗುವುದಕ್ಕೆ ಸಹಕಾರಿಯಾಗುವುದು. ನಾಲ್ಕನೇ ಉಲ್ಲೇಖ: ನಾನು ಪ್ರೀತಿಗೆ ಅಂಟಿಕೊಳ್ಳಲು ನಿರ್ಧರಿಸಿದ್ದೇನೆ. ಅದು ಎಲ್ಲವನ್ನು ಮಾಡಲು ಮತ್ತು ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ ಆ ಪ್ರೀತಿಗೆ. ಮತ್ತು ನಾನು ದ್ವೇಷವನ್ನು ಒತ್ತುಕೊಂಡರೆ ತುಂಬಾ ದೊಡ್ಡ ಭಾರವಾದಂತೆ ಆಗುತ್ತದೆ. ಹಾಗಾಗಿ ನಾನು ದ್ವೇಷವನ್ನು ಬಿಟ್ಟಿದ್ದೇನೆ. ಐದನೇ ಉಲ್ಲೇಖ: ಕ್ಷಮೆಯು ನಮ್ಮ ಸಾಂದರ್ಭಿಕ ಆಯುಧವಾಗಿರಬಾರದು ಮತ್ತು ತಾತ್ಕಾಲಿಕ ಕ್ರಿಯೆಯಾಗಿರಬಾರದು. ಅದು ನಮ್ಮಲ್ಲಿ ಶಾಶ್ವತ ವರ್ತನೆ ಮತ್ತು ಯಶಸ್ವಿಯಾಗಿ ನಮ್ಮೊಳಗೆ ಇರಬೇಕು. ಇದಿಷ್ಟು ಮಾರ್ಟಿನ್ ಲೂಥರ್ ಕಿಂಗ್ ರವರು ತಮ್ಮ ಉಲ್ಲೇಖಗಳಲ್ಲಿ ಯಶಸ್ವಿಯಾಗುವಂತಹ ವ್ಯಕ್ತಿಗಳಿಗೆ ತಿಳಿಸಿರುವಂತಹ ವಿಶೇಷ ಮಾಹಿತಿ. ಇನ್ನಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಾಕಷ್ಟು ಮೋಟಿವೇಶನ್ ಮತ್ತೆ ಸಾಕಷ್ಟು ವಿಚಾರಗಳನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದ್ರೆ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳನ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ನಿಮ್ಮ ಈ ದಿನ ಖುಷಿಯಾಗಿರಲಿ.